ಎಷ್ಟೋ ದಿನ ಆಗಿತ್ತು ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ. ನನ್ನ ಈ ಲೇಟ್ ಪೋಸ್ಟಿಗೆ ಒಂದು ಕ್ಷಮೆ ಇರಲಿ. ಇವತ್ತಿನ ದಿನ ಬಂದು ನಮ್ಮ ಮದುವೆ ಆದ ದಿನ. ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಟ್ರೋಣ ಅಂತ ಹೇಳಿ ಹೊರಟು. ಅಣ್ಣ ನಮಗೋಸ್ಕರ ಕೇಕ್ ತಂದಿದ್ದ. ಎಷ್ಟೋ ದಿನ ಆಗಿತ್ತು ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ. ವಿಡಿಯೋಸ್ನ ಮಾಡಿಟ್ಕೊಂಡ್ರು ಪೋಸ್ಟ್ ಮಾಡೋಷ್ಟು ಟೈಮ್ ಇಲ್ದಿರೋ ಪರಿಸ್ಥಿತಿನ ಅಂದ್ಕೊಂಬಿಟ್ಟಿದ್ದೀನಿ. ಅಷ್ಟು ಪೆಂಡಿಂಗಲ್ಲೇ ಇದ್ದಾವೆ ವಿಡಿಯೋಸ್ಗಳು. ಯಾಕೆ ಅಂತ ಅಂದರೆ ಅದೇ ಸೇಮ್ ರೀಸನ್. ಬರೀ ಮಗು ಇದೆ, ಮಗು ನೋಡ್ಕೋಬೇಕು, ಕೆಲಸಗಳು ಬರೀ ಇದೇ ಆಗ್ಬಿಟ್ಟಿದ್ದಾವೆ. ಸೊ ಫಸ್ಟ್ಲಿ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪೆಂಡಿಂಗ್ ಇರೋ ವಿಡಿಯೋನ ಲೇಟ್ ಪೋಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನನ್ನ ಈ ಲೇಟ್ ಪೋಸ್ಟಿಗೆ ಒಂದು ಕ್ಷಮೆ ಇರಲಿ. ಸೊ ಈ ಲಾಗ್ನ ಅಪ್ಲೋಡ್ ಮಾಡ್ದೇ ಹೋದ್ರೆ ಸೊ ನಮಗೆ ಮೆಮೊರೀಸ್ ಉಳ್ಕೊಳ್ಳಲ್ಲ ಅಂತ ಹೇಳಿ ಲೇಟ್ ಪೋಸ್ಟ್ ಆದ್ರೂ ಪರವಾಗಿಲ್ಲ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ನಮ್ಮ ಮದುವೆ ಆದ ದಿನ. ಈಗ 6 years ಕಂಪ್ಲೀಟ್ ಆಗಿ 7 yearsಗೆ ಕಾಲಿಟ್ಟಿದ್ದೀವಿ. ಹಾಗೆ ನಾವು ನಿನ್ನೆ ಲಾಗಲ್ಲಿ ಹೇಳಿದ್ದೆ ಗೀತನ್ ಮದ್ವೆಗೆ ಬಂದಿದ್ವಿ, ಅಮ್ಮನ ಮನೆಗೆ ಬಂದಿದ್ವಿ ಅಂತ ಹೇಳಿ. ಹಾಗೆ ಗೀತನ್ ಮದುವೆ ಇದ್ದಿದ್ದು 31 ಅಂದರೆ ಏಪ್ರಿಲ್ 30 ಮೇ 1ಕ್ಕೆ. ಸೊ ನಮ್ಮ ಮದುವೆ ಆದ ದಿನ ಬಂದು 1/2 2ನೇ ತಾರೀಕು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ನಮ್ಮನು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ನೆಲಮಂಗ್ಲಕ್ಕೆ ಕರ್ಕೊಂಡೋದ್ರು. ಸೊ ನನಗೆ ಗೊತ್ತಿರಲಿಲ್ಲ ಅವ್ರು ನನಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ. ನಮ್ಮ ಮನು ನನಗೆ ಚಿಕ್ಕದೊಂದು ಒಂದು 10 rupees ಚಾಕ್ಲೇಟ್ ತಂದು ಕೊಟ್ರು ಅಷ್ಟು ಖುಷಿ ಆಗುತ್ತೆ. ಯಾಕೆ ಅಂತ ಅಂದರೆ ಅವರು ಮೊದಲಿಂದ ಕೊಟ್ಟಿರೋಂಥ ₹1 ಹಾಗೆ ಕಲ್ಲು, ಪ್ರೀತಿಯಿಂದ ತಮಾಷೆ ಕೊಟ್ಟಿರೋ ಕಲ್ಲು ಕೂಡ ನಾನು ಎತ್ತಿಕೊಂಡಿದ್ದೀನಿ. ಅಷ್ಟು ನಾನು ಪ್ರೀತಿ ಮಾಡ್ತೀನಿ ಅವ್ರನ್ನ. ಸೊ ಹಾಗಾಗಿ ಅವರು ನನಗೆ ಡ್ರೆಸ್ ಕೊಡಿಸಿದ್ರು ನೆಲಮಂಗ್ಲಕ್ಕೆ ಕರ್ಕೊಂಡೋಗಿ. ಹಾಗೆ ಅವರು ಒಂದು ಶರ್ಟ್ ಪ್ಯಾಂಟ್ ತೊಗೊಂಡ್ರು. ಉಡುಗೊರೆ ಚಿಕ್ಕದಿರ್ಬೋದು, ಆದ್ರೂ ಪ್ರೀತಿಯಿಂದ ಕೊಡ್ಸಿರೋದು ನನಗೆ ತುಂಬ ಖುಷಿ ಆಯಿತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಸರ್ಪ್ರೈಸ್ ಕೊಡ್ತಾರೆ ಅಂತ ಹೇಳಿ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅಮ್ಮ ಬೆಳಗ್ಗೆ ತಿಂಡಿ ಶಾವಿಗೆ ಉಪ್ಪಿಟ್ಟು ಹಾಗೆ ಕೋಸಂಬರಿ ಮಾಡಿದ್ರು. ಮಧ್ಯಾಹ್ನ ಬೇಗ ರೆಡಿಯಾಗಿ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಬಟ್ ನಾವು ಕೇಳಲಿಲ್ಲ. ನಮ್ಮ ಮನೆಯವರು ನೆಲಮಂಗ್ಲ ಕರ್ಕೊಂಡು ಹೋಗಿದ್ರು. ಸೊ ಅಂತೂ ತುಂಬ ಟ್ರೆಂಡ್ಸ್ ಹಾಗೆ ಇನ್ನು ವಿಶಾಲ್ ಮಾರ್ಟ್ ಹಾಗೆ ತುಂಬ ಕಡೆ ಸರ್ಚ್ ಮಾಡಿದ್ರು ನನಗಿಷ್ಟ ಆಗೋ ಥರ ಬಟ್ಟೆಗಳು ಸಿಕ್ಕಲೇ ಇಲ್ಲ. ಸೊ ಈ ಆಲಿಯಾ ಭಟ್ ಟ್ರೆಂಡಿಂಗ್ ಕುರ್ತಿ ಅಂತ ಹೇಳಿ ಅರ್ಶಿನ ಕುಂಟೆಲಿ ಅಮ್ಮ ಇರೋ ಏರಿಯಾದಲ್ಲೇನೆ ಅಲ್ಲೇ ನಿಯರ್ ಬೈ ಅಲ್ಲಿ ಈ ಟಾಪ್ನ ತಗೊಂಡಿದ್ದಾಯ್ತು. ಸೊ ಈ ಟಾಪ್ ಬಂದು 900 rupees ಹೇಳಿದ್ರು. ಹಾಗೆ ಒಂದು ವೇಲ್ ಪರ್ಚೇಸ್ ಮಾಡಿದೆ. ಸೊ 2ರಿಂದ 1000 rupees ಕೊಟ್ವು. ಸೊ ಹಾಗೆ ಪರ್ಚೇಸಿಂಗ್ ಎಲ್ಲ ಮುಗಿದ್ಮೇಲೆ ಬಂದು ಮನೇಲಿ ಅಮ್ಮ ಒಬ್ಬಟ್ಟು ಮಾಡ್ತಿದ್ರು. ನಮಗಂತೂ ತುಂಬ ಖುಷಿ ಆಯಿತು. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂದ್ರೂ ಈ ರೇಂಜಿಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಡೀತಿದೆ ಅಂತ ಹೇಳಿ. ಸೊ ಅದೆಲ್ಲ ಮುಗೀತು, ಒಬ್ಬಟ್ಟು ತಿಂದಾಯಿತು. ಮಧ್ಯಾಹ್ನ ಎಲ್ಲ ಕ್ಲಿಯರ್ ಮಾಡಿಕೊಂಡು ಈವ್ನಿಂಗ್ ಹಂಗೆ ಅಮ್ಮ ಊರಲ್ಲೂ ಜಾತ್ರೆ ಇತ್ತು. ಸೊ ಹಾಗಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಟ್ಬೇಡ ಅಂತ ಹೇಳಿ ಹೊರಟು. ಫಸ್ಟು ಒಂದು ದುರ್ಗಮ್ಮ ದೇವಸ್ಥಾನಕ್ಕೆ ಹೋದ್ವು. ಅದು ನೆಕ್ಸ್ಟ್ ಕಂಪ್ಲೀಟ್ ಆಗ್ತಿದ್ದಂಗೆನೆ ದೇವಸ್ಥಾನದಲ್ಲೆಲ್ಲ ವಿಸಿಟ್ ಮುಗಿಸ್ಕೊಂಡು ಜೋರಾಗಿ ಮಳೆ ಬರ್ತಿತ್ತು. ಹಾಗೆ ಅಮ್ಮ ಊರಲ್ಲಿ ಜಾತ್ರೆ ಇದ್ದಿದ್ರಿಂದ ಗ್ರಾಮ ದೇವತೆಗೆ ಹೋಗಿ ಸೀರೆ ಕೊಡ್ಬೇಕು ಅಂತ ಅಮ್ಮ ಅನ್ಕೊಂಡಿದ್ರು. ಹಾಗಾಗಿ ಇಲ್ಲೇ ತುರುವೇಕೆರೆಯಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ರು ದೇವ್ರಿಗೆ ಕೊಡಕ್ಕೆ ಅಂತ ಹೇಳಿ. ಸೊ ಈ ದೇವ್ರಿಗೇನೆ ನಾವು ಪೂಜೆ ಮಾಡಿಸ್ಕೊಂಬರಕ್ಕೆ ಅಂತ ಹೇಳಿ ರಾತ್ರಿ ಹೋದ್ವು. ಸೊ ಆಗಿನ ಫಸ್ಟ್ನೇ ಪೂಜೆ ಆಗ್ತಿತ್ತು, ಮೆರವಣಿಗೆ ಹೊರಟಿತ್ತು. ಹಾಗಾಗಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರೋದ್ರೊಳಗೆ ನಮ್ಮ ಅಣ್ಣ ನಮಗೋಸ್ಕರ ಕೇಕ್ ತಂದಿದ್ದ. ನನಗೆ ತುಂಬಾ ಖುಷಿ ಆಯ್ತು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ನನಗೆ ಈ ಸೆಲೆಬ್ರೇಷನ್ ಹಾಗೆ ಬರ್ಡೇ ಇವರಲ್ಲೆಲ್ಲ ಇಂಟ್ರೆಸ್ಟ್ ಕಳೆದೋಗಿದೆ. ಯಾಕೆ ಅಂತ ಅಂದ್ರೆ ನಮ್ಮ ಮುಂದೆ ಬೆಳೆಯೋ ಮಕ್ಕಳಿದಾವೆ, ಅವ್ರಿಗೆ ಮಾಡಿದ್ರೆ ನಮಗೆ ಖುಷಿ. ನನಗೇನು ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ನೋಡಿ ನಮ್ಮ ಅಮ್ಮನಿಗೆ ಎಷ್ಟು ಖುಷಿ ಅಂತ ಹೇಳಿ. ಹಾಗೆ ಪುನಿ ಕೇಕ್ ತಂದಾಗ ಆಲ್ಮೋಸ್ಟ್ 9 or 10 ಆಗಿತ್ತು ಅನ್ಸುತ್ತೆ. 10 ಆಗಿತ್ತು. ಸೊ 10 o'clock ಹಂಗೆ ತಂದಾಗ ವರ್ಷ ಎಲ್ಲ ಅರೇಂಜ್ ಮಾಡಿದ್ಲು. ಎಲ್ಲರೂ ಸೇರಿ ಚಿಕ್ಕದಾಗ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡ್ಕೊಂಡ್ವು. ಅಮ್ಮಂಗೆ ಹುಷಾರಿಲ್ಲ ಅಂತ ಅಂದ್ರು ನಂಗೆ ನೆಲಮಂಗ್ಲಾಗ ಹೋಗ್ಬರೋದ್ರೊಳಗೆ ಅಮ್ಮ ಒಬ್ಬಟ್ಟು ಮಾಡ್ಕೊಂಡು ರೆಡಿ ಇದ್ರು. ಸೊ ಅದನ್ನು ತುಂಬಾ ಖುಷಿ ಆಯ್ತು.
ನನ್ನ ಈ ಸೆಲೆಬ್ರೇಷನ್ ಹಾಗೆ ಈ ಸರ್ಪ್ರೈಸ್, ಪುನಿ ಕೊಟ್ಟಿರೋ ಸರ್ಪ್ರೈಸ್ ಎಲ್ಲ ಚಿಕ್ಕದಿರ್ಬೋದು, ಬಟ್ ಆದ್ರೂ ನನಗೆ ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟೇಷನ್ ಇಲ್ದಲೆ ಈ ರೀತಿ ತಾನೇ ಎಲ್ಲ ಬಂತು ಅಂತಂದ್ರೆ ಹೆವಿ ಖುಷಿ ಫ್ಲೋ ಆಗುತ್ತೆ. ಸೊ ನನ್ಗೆ ಅದು ಇವತ್ತಾಯ್ತು. ಅಮ್ಮನ ಮನೇಲಿ ಸಿಗೋವಷ್ಟು ಖುಷಿ ಹಾಗೆ ಹ್ಯಾಪಿನೆಸ್ ಎಲ್ಲೂ ಕೂಡ ಸಿಗಲ್ಲ. ನಾವು ಹೊರಗಡೆ ಹೋಗಿ ತುಂಬ ಮನ್ಸಿಗೆ ಬೇಜಾರಾಗಿದೆ, ಟ್ರಿಪ್ ಹೋಗೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತ ಹೇಳಿ ಹೋಗ್ತೀವಿ. ಬಟ್ ಆದ್ರೂ ಅಮ್ಮನ ಮನೆಗೆ ಬಂದು ಇರೋಷ್ಟು ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಅದರಲ್ಲೂ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಹಾಗೆ ಹೋದರೆ ತುಂಬ ಖುಷಿಯಿಂದ ಇರ್ತಾರೆ. ನಮ್ಮಮ್ಮ ಈಗ್ಲೂ ಕೂಡ ನಾವು ಮನೆ ಬಿಟ್ಟು ನಮ್ಮ ಊರಿಗೆ ಅಂತ ಹೇಳಿ ಬರಬೇಕಾದ್ರೆ ಇನ್ನೂ 7 ವರ್ಷ ಆದ್ರೂ ಅಳ್ತಾ ಇರ್ತಾರೆ. ಅವರಿಗೆ ನಮ್ಮನ್ನೆಲ್ಲ ಕಳ್ಸ್ಕೊಡಕ್ಕೆ ಇಷ್ಟನೇ ಆಗಿರಲ್ಲ. ನಮ್ಮ ಅಪ್ಪನೂ ಕೂಡ ಫಸ್ಟ್ ಅಪ್ಪನೂ ತುಂಬ ರೂಢಾಗಿ ಬಿಹೇವ್ ಮಾಡೋರು. ಯಾಕೆ ರೂಢಾಗಿ ಬಿಹೇವ್ ಮಾಡ್ತಾರೆ, ಯಾಕೆ ಬೈತಾರೆ, ಯಾಕೆ ಒಳ್ಳೆ ರೀತಿ ಇರು ಅಂತ ಹೇಳ್ತಾರೆ ಅಂತ ನನಗೆ ಈಗ ಅರ್ಥ ಆಯಿತು. ಆ್ಯಕ್ಚುಲಿ ನಮಗೆ ಚಿಕ್ಕವರಿದ್ದಾಗ ಏನೂ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ದೊಡ್ಡವ್ರು ಏನೇ ಹೇಳಿದ್ರು ಎಲ್ಲ ತಪ್ಪು ನಮ್ಮ ಮೇಲೆ ಹೇಳ್ತಾರೆ, ನಾವು ಸರಿ ಇಲ್ಲ ಅಂತ ಹೇಳ್ತಾರೆ ಅನ್ನೋ ಥರ ಅನಿಸುತ್ತೆ. ಬಟ್ ಅವ್ರು ಏನೇ ಒಂದು ಹೇಳಿದ್ರು ಅವರು ಯಾವುದೇ ರೀತಿ ಅವ್ರದ್ದೇ ಆದ ನಿರ್ಧಾರಗಳನ್ನ ತಗೊಂಡ್ರೆ ಅದು ಯಾವುದು ತಪ್ಪು ಅಂತ ಬರಲ್ಲ. ಬಿಕಾಸ್ ಅವರು ನಮ್ಮ ಮೇಲೆ ಮಕ್ಕಳು ಅನ್ನೋ ಒಂದು ಪ್ರೀತಿ ಕಾಳಜಿ ಎಲ್ಲ ಇಟ್ಕೊಂಡಿರ್ತಾರೆ. ಬಟ್ ನಾವು ಅವ್ರು ಏನೇ ಹೇಳಿದ್ರು ರೂಢಾಗಿರುತ್ತೆ, ಅಪ್ಪ ಹೊಡಿತಾರೆ ಬೈತಾರೆ ಅನ್ನೋದನ್ನಷ್ಟೇ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಆದರೂ ಈಗಿನ ಸಮಾಜ ಹೇಗಿದೆ ಅಂತ ಅಂದರೆ ಹೆಣ್ಮಕ್ಳ ಮೇಲೆ ತುಂಬ ಕಷ್ಟ ಬಾಳ್ಮೆ ಮಾಡೋದು. ಸೊ ಹಾಗಾಗಿ ಅಪ್ಪ ಫುಲ್ ಸ್ಟ್ರಿಕ್ಟ್ ಆಗಿರ್ತಿದ್ರು. ಆಲ್ಮೋಸ್ಟ್ ನನ್ನ ಒಂದೊಂದು ಡ್ರೆಸ್ಗೂ ಕಂಡೀಷನ್ ಆಗ್ತಿದ್ರು, ಆ ರೀತಿ ಈ ರೀತಿ ಇರಬೇಕು ಅಂತ ಹೇಳಿ. ಹಾಗೆ ತಲೆ ಕೂಡ ಹೇಗೆ ಬಚ್ಚಿದ್ರು ಬೈಯೋರು. ಸೊ ಇತ್ತೀಚೆಗೆ ಅಪ್ಪ ಹಂಗೆಲ್ಲ ಆಡಲ್ಲ ಮದುವೆ ಆದಮೇಲೆ. ಸೊ ನಮ್ಮ ಮನು ಕೂಡ ಏನು ಅಷ್ಟೇನು ರೆಸ್ಟ್ರಿಕ್ಟ್ ಏನು ಮಾಡಲ್ಲ. ಹಾಗಾಗಿ ನಮ್ಮ ಅಪ್ಪನ ಏನು ಕೇಳಲ್ಲ, ಮನುನೇ ಆಲ್ಮೋಸ್ಟ್ ಹಂಗೆ ಆಡಲ್ಲ. ನಾನಿನ್ನು ಯಾಕೆ ಕೇಳಬೇಕು ಅಂತ ಏನೂ ಕೇಳಲ್ಲ. ಸೊ ಆದರೂ ಈಗ ಇರೋ ಪ್ರೀತಿಗೂ ಆಗಿರೋ ಪ್ರೀತಿಗೂ ತುಂಬ ವ್ಯತ್ಯಾಸ ಇದೆ. ಆಗಲೇ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಈಗ ದೊಡ್ಡವರಾಗ್ಬಿಟ್ವು, ಆಲ್ಮೋಸ್ಟ್ ಚಿಕ್ಕ ಹುಡುಗರಲ್ಲಿರೋ ಮೆಮೊರೀಸ್ ಮತ್ತೆ ರಿಪೀಟ್ ಆಗಲ್ಲ. ಅದೊಂಥರ ಖುಷಿ ಕೊಡುತ್ತೆ. ಚಿಕ್ಕ ಹುಡುಗರು ಬಾಂಡಿಂಗು, ಅಪ್ಪ ಅಮ್ಮಂದು, ಹಾಗೆ ನಾವು ಸ್ಕೂಲ್ಗೆ ಹೋಗ್ತಿದ್ದಾಗಲಿ, ನಮ್ಮ ಬರ್ಡೇ ಸೆಲೆಬ್ರೇಟ್ ಆಗ್ತಿದ್ದಾಗಲಿ. ಬಟ್ ಇವಾಗ ಏನು ಸೆಲೆಬ್ರೇಷನ್ ಮಾಡಿದ್ರು ಆ ಖುಷಿ ಈಗ ಸಿಗಲ್ಲ. ಸೊ ಅಮ್ಮನ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ಆಲ್ಮೋಸ್ಟ್ ಅಮ್ಮನ ಬಗ್ಗೆ ಒಂದು ವಿಡಿಯೋನೇ ಮಾಡಿ ಹಾಕಿದ್ದೀನಿ. ಆದ್ರೂ ಅಮ್ಮ ಏನು ಮಕ್ಕಳನ್ನ ಎಷ್ಟು ಕಷ್ಟನಿದ್ರು ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ನೋಡಿ, ನಿದ್ದೆ ಮಾಡ್ತಿರೋ ಪಾಪನೂ ಬಿಟ್ಟಿಲ್ಲ, ಪಕ್ಕದ ಕರ್ಸ್ಕೊಂಡವ್ರೆ. ಸೊ ಅಮ್ಮಂಗೆ ಮೊಮ್ಮಕ್ಕಳು ಅಂದರೆ ತುಂಬ ಇಷ್ಟ. ಮಗಳು ಅಂತ ಹೇಳಿ ಏನು ಡಿಫ್ರೆನ್ಶಿಯೇಟ್ ಮಾಡಲ್ಲ. ಎಲ್ಲ 3 ಮೊಮ್ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಸೊ ನಮ್ಮ ಅಮ್ಮನ ಮನೆಗೆ ಹೋಗೋದು ಅಂದರೆ ನನಗೆ ಹೆವಿ ಖುಷಿ. ಹಾಗೆ ನಮ್ಮ ಅಣ್ಣ ಅದಕ್ಕೇನು ಚೆನ್ನಾಗಿರ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ ಅಲ್ಗೋದ್ರೂ. ಬಟ್ ನಾನೇ ಅಲ್ಲಿಗೆ ಹೋಗೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀನಿ. 2 ಮಕ್ಳು ಇರೋದ್ರಿಂದ ಸುಮ್ಮನೆ ಹೋದ್ರೆ ಅಲ್ಲಿಗೆ ಅವರಿಗೆ ಪ್ರಾಬ್ಲಮ್ಸ್ ನನ್ನಿಂದ ಕ್ರಿಯೇಟ್ ಆಗ್ಬೋದೇನೋ ಅಂತ ಹೇಳಿ ಆದಷ್ಟು ಓದೋಕ್ಕೆ ಕಂಟ್ರೋಲ್ ಮಾಡ್ತೀನಿ ನಾನು. ಅದು ಅವರೆಲ್ಲ ಹೋದರೆ ತುಂಬ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ. ಸೊ ಹಾಗಾಗಿ ಈಗಿತ್ತು ನಮ್ಮ ಏನು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ. ತುಂಬ ಚೆನ್ನಾಗಿತ್ತು, ಒಂದು ಮೆಮೊರಿ ಆಗಿತ್ತು. ಸೊ ಹಾಗಾಗಿ ಪೆಂಡಿಂಗ್ ವಿಡಿಯೋ ಇದ್ರೂ ಪರವಾಗಿಲ್ಲ, ಲೇಟ್ ಪೋಸ್ಟ್ ಮಾಡೋಣ ಅಂತ ಹೇಳಿ ನಿಧಾನಕ್ಕೇನೆ 1 ಮಂತ್ ಆಗೋಯ್ತು. ಸೊ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಬಟ್ ಆದ್ರೂ ಇರಲಿ ಅಂತ ಹೇಳಿ ನಾನು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮಣ್ಣ ತಂದಿದ್ದು ಕೇಕ್ ಇದೇನೆ. ಮನು ಬರ್ಡೇ ಕೂಡ ಇತ್ತು ಅವತ್ತು. ಸೊ ಹಾಗಾಗಿ ಅವರಿಗೋಸ್ಕರ ಹ್ಯಾಪಿ ಬರ್ಡೇ, ನಮಗೋಸ್ಕರ ಆ್ಯನಿವರ್ಸರಿ ಅಂತ ಹೇಳಿ ಹಾಕಿಸ್ಕೊಂಬಂದಿದ್ದಾನೆ. ಸೊ ಇದೆಲ್ಲ ಒಂದು ಮೆಮೊರೀಸ್ ಆಗಿ ಯೂಟ್ಯೂಬಲ್ಲಿ ಇರಲಿ ಅಂತ ಹೇಳಿ ಸೊ ಈ ಪಿಕ್ಸ್ನೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಪಿಕ್ಸು. ಅವತ್ತು ಚೆನ್ನಾಗಿತ್ತು ಒಂಥರ ದಿನ. ಹಾಗಾಗಿ ತುಂಬ ವಿಶೇಷವಾಗೆಲ್ಲ ಫೋಟೋಸ್ನ ತೆಗೆದುಕೊಂಡಿದ್ದೀವಿ. ಸೊ ಇದಾಗಿತ್ತು ಈ ದಿನದ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.